ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ. ಸ್ನೇಹಿತರೆ, ಒಮ್ಮೆ ಜಗತ್ಪಾಲಕನಾದ ತ್ರೈಲೋಕ್ಯ ಸ್ವಾಮಿ ಶ್ರೀಕೃಷ್ಣನಿಗೆ ತಲೆನೋವು ಬಂದಿರುತ್ತಂತ. ತಲೆನೋವು ಅಂತ ಪರಮಾತ್ಮನಿಗೆ ಯಾಕೆ ಬಂದಿತ್ತಂದ್ರೆ, ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ತಲೆನೋವು ಬಂದಿರ್ತಾರೆ, ಮಲ್ಕೊಂಡಿರ್ತಾರೆ. ಈ ಥರ ತಲೆನೋವು ಬಂದು ಮಲ್ಕೊತಾರೆ. ಎಲ್ಲರೂ ಬಂದು ಕೇಳ್ತಾರೆ, ಯಾಕೆ ತಲೆನೋವು ಬಂದೈತಿ ಅಂತ. ಪಟ್ಟಧರಿಸಿ ರುಕ್ಮಿಣಿ ಮಾತಾನು ಬಂದು ಕೇಳ್ತಾಳೆ. ಅವರ ಪ್ರೀತಿ ಹೆಂಡತಿ ಸತ್ಯಭಾಮನೂ ಬಂದು ಕೇಳ್ತಾಳೆ, ಪ್ರಭು ಏನಾಗೈತಿ ನಿಮ್ಗೆ, ಯಾಕೆ ತಲೆನೋವು ಬಂದೈತಿ ಅಂತಾರೆ. ಏನೇನೋ ಮಾಡಿದ್ರು, ಉಪಚಾರ ಮಾಡಿದ್ರೂ ಕಡಿಮೆ ಆಗಲ್ಲ. ರಾಜ್ಯ ವೈದ್ಯರು ಬಂದು ಏನೇನೋ ಔಷಧ ಕೊಡ್ತಾರೆ, ಅದನ್ನೂ ತೊಗೊತಾರೆ, ಆದರೂ ಆರಾಮಾಗಲ್ಲ. ಬಲರಾಮ ಅಣ್ಣ ಬಂದು ಕೇಳ್ತಾರೆ, ಅವಾಗೂ ಆರಾಮಾಗಲ್ಲ. ಕಡೆಗೆ ಒಂದು ಸಾರಿ ಮಾತಾ ರುಕ್ಮಿಣಿ ಕೇಳ್ತಾಳೆ, ಪ್ರಭು ನಿಮ್ಗೆ ಯಾವ ಔಷಧ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ರಿ, ಅದನ್ನೇ ಉಪಚಾರ ಮಾಡ್ತೀವಿ ಅಂತ. ಅವಾಗ ಹೇಳ್ತಾಳೆ, ಯಾರಾದರೂ ಒಬ್ಬರು ನಿಮ್ಮ ಪಾದದ ಧೂಳನ್ನು ನನ್ನ ಹಣಿಗೆ ಹಚ್ಚಿರಿ, ಅಂದರೆ ನಾನು ಆರಾಮಾಗ್ತೀನಿ ಅಂತ ಹೇಳ್ತಾರೆ. ರುಕ್ಮಿಣಿ ಮಾತಾ ಅಂತೂ ಪಟ್ಟನ ಹಿಂದಕ್ಕೆ ಸರಿತಾಳೆ, ಪ್ರಭು ನೀವು ಸಾಕ್ಷಾತ್ ಭಗವಂತ ಅದಿರಿ, ಪತಿ ಪರಮೇಶ್ವರ ಅದಿರಿ, ನನ್ನ ಪಾದದ ಧೂಳಕ್ಕೆ ನಿಮಗೆ ಹಚ್ಚಿ ನಾ ಪಾಪ ಹಚ್ಕೊಳ್ಳಲ್ಲ, ನಾನಂತರೂ ಆಗಲ್ಲಪ್ಪ ಅಂತಾಳೆ. ಉಳಿದು ಎಂತಾರು ಹಂಗೆ ಹೇಳ್ತಾರೆ. ಬಲರಾಮ ಅಲ್ಲಿದ್ದವರು ಅಷ್ಟ್ರಿಗೆ ಊರೊಳಗೆಲ್ಲನೂ ಸಾರ್ತಾರೆ, ಯಾರಾದರೂ ಪ್ರಭು ಶ್ರೀಕೃಷ್ಣನಿಗೆ ರಾಜನಿಗೆ ತಲೆನೋವು ಬಂದೈತಿ, ನಿಮ್ಮ ಪಾದದ ಧೂಳಾದರೂ ಯಾರಾದರೂ ಕೊಡೋರಿದ್ರೆ ಬರ್ರಿ ಅಂತ ಡಂಗ್ರ ಹೊಡೆಸ್ತಾರೆ. ಯಾರು ಬರ್ತಾರೆ? ಸಾಕ್ಷಾತ್ ಪರಮಾತ್ಮ. ಬಿಡ್ರಿ, ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಒಬ್ಬ ರಾಜ, ಸಾಕ್ಷಾತ್ ದ್ವಾರಕಾ ರಾಜಾಗ ತಮ್ಮ ಪಾದದ ಧೂಳನ್ನು ಯಾರು ಕೊಡಕ್ಕೆ ಬರ್ತಾರೆ? ಯಾರೂ ಬರಲ್ಲ. ಅವ್ರ ಪ್ರೀತಿಯ ಗೆಳೆಯ ಉದ್ಧವ್ ಬರ್ತಾನೆ. ಕೃಷ್ಣ ಏನಾಗೈತಿ ಹೇಳು ಅಂತ. ಇಲ್ಲಿ ನನಗೆ ಭಾಳ ವಿಪರೀತ ತಲೆನೋವು ಬಂದೈತಿ, ನೀನು ಪಾದದ ಧೂಳ ಕೊಡು ಉದ್ಧವ್ ಅಂತ ಕೇಳ್ತಾರೆ. ಅವನು ಹಿಂದಕ್ಕೆ ಸರಿತಾನೆ, ಇಲ್ಲಪ್ಪ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ದೊಡ್ಡ ಜ್ಞಾನಿ ಇರ್ತಾರೆ ಅವರು, ಉದ್ಧವ್ ಅವರು. ನೀನು ಸಾಕ್ಷಾತ್ ಪರಮಾತ್ಮ ಅದಿ, ನಾರಾಯಣನ ಅವತಾರ ಅದಿ, ನಿನ್ನ ಹಣಿಗೆ ನನ್ನ ಧೂಳು ಕೊಟ್ಟು ನಾನು ಪಾಪ ಹಚ್ಚಿಕೊಳ್ಳಲ್ಲ ಅಂತಾರೆ. ಆವಾಗ ರುಕ್ಮಿಣಿ ಕೇಳ್ತಾಳೆ, ಬೇರೆ ಏನಾರು ಇದ್ರೆ ಹೇಳ್ರಿ ಅಂತ. ಆವಾಗ ಉದ್ಧವನ ಕರೆದು ಹೇಳ್ತಾರೆ, ಉದ್ಧವ್ ನೀನು ವೃಂದಾವನಕ್ಕೆ ಹೋಗು, ಅಲ್ಲಿ ಹೋಗಿ ಯಾರಾದರೂ ಗೋಪಿಯರು ಎಲ್ಲರಿಗೂ ಕೇಳು, ನಮ್ಮ ಕೃಷ್ಣಗೆ ಆರಾಮಿಲ್ಲ, ನಿಮ್ಮ ಕೃಷ್ಣಗೆ ನಿಮ್ಮ ಪಾದದ ಧೂಳು ಹಚ್ಚಿದ್ರೆ ಅವ್ನಿಗೆ ಆರಾಮಾಗುತ್ತಂತ ಅಂತ ಹೇಳು, ಅವ್ರು ಕೊಟ್ರೆ ತೊಗೊಂಬ ಅಂತ ಹೇಳಿ ಕಳಿಸ್ತಾರೆ. ಆಯಿತು ಅಂತ ಉದ್ಧವ್ ಹೋಗ್ತಾನೆ. ರಥ ತೊಗೊಂಡು ಹೋಗಿ ಇದಕ್ಕೆ ಹೋಗ್ತಾನೆ, ವೃಂದಾವನಕ್ಕೆ ಹೋಗಿ ಹೋದ ತಕ್ಷಣ ಎಲ್ಲರೂ ಕೇಳ್ತಾರೆ, ಏನಾಗೈತಿ, ಕೃಷ್ಣ ಹೆಂಗದಾನ ಅಂತ. ಇಲ್ಲ, ನಿಮ್ಮ ಕೃಷ್ಣಗೆ ಹುಷಾರಿಲ್ಲ, ಅವ್ನಿಗೆ ವಿಪರೀತ ತಲೆನೋವು ಬಂದೈತಿ, ಅದಕ್ಕೆ ಯಾವುದಾದ್ರೂ ಒಬ್ಬ ಪರಮ ಭಕ್ತಂದು ಪಾದದ ಧೂಳಿ ಹಚ್ಚಿದ್ರೆ ಅವ್ರಿಗೆ ತಲೆನೋವು ಹೋಗುತ್ತಂತ. ಅಂತ ಸಾಕ್ಷಾತ್ ಪರಮಾತ್ಮಗೆ ಯಾರು ಕೊಡ್ದಾರ ಅಂದ್ಬಿಟ್ಲೆ ನಾವು ಕೊಡ್ತೀನಿ ಅಂತಾರೆ ಎಲ್ಲರೂ ಗೋಪಿಯರು. ಯಾಕಂದ್ರೆ ಅವ್ರಿಗೆ ಕೃಷ್ಣ ಆರಾಮಾಗೋದು ಬೇಕಾಗಿರ್ತೈತಿ. ಅವ್ರಿಗೆ ಎತ್ತಿ ಆಡಿಸಿದ ಕೃಷ್ಣ ಅವ್ರಿಗೆ ದೇವೋತ್ತಮ ಪರಮ ಪುರುಷ ಇರ್ಬೋದು, ಆದ್ರೆ ತಾಯಿಗೆ ಒಬ್ಬ ಮಗ ಹೆಂಗೆ, ಅಲ್ಲಿನ ಗೋಪಿಕಾ ಸ್ತ್ರೀಯರಿಗೆ ಅವರ ಕೃಷ್ಣ ಅಷ್ಟೇ ತಿಳ್ಕೊತಾರೆ. ಹಾಗಾಗಿ ಅವರು ಒಯ್ದಿರೋ ಒಂದು ಶಾಲು ಹಾಸಿ ತಮ್ಮ ಪಾದದ ಧೂಳೆಲ್ಲ ಜಾಡಿಸ್ತಾರಂತ ಒಂದು ಬಟ್ಟೆಯೊಳಗೆ. ಆ ಧೂಳಿನ ತೊಗೊಂಬಂದು ಉದ್ಧವ್ ಕೃಷ್ಣನ ಹಣಿಗೆ ಹಚ್ಚಿದ ತಕ್ಷಣ ಎದ್ದು ಕುಂದಿರ್ತಾರಂತ, ಆರಾಮಾದವ್ರ ಥರ. ಎಲ್ಲರಿಗೂ ಆಶ್ಚರ್ಯ ಕೇಳ್ತಾರೆ, ಏನು ನಿನ್ನ ಲೀಲಾ, ಅದು ಹೆಂಗೆ ಹೋತು ಅಂತಂದ್ರೆ, ನಾನು ಪರೀಕ್ಷೆ ಮಾಡಿದೆ, ನನ್ನ ನಿಜವಾದ ಭಕ್ತರು ನನ್ನ ಆರೋಗ್ಯಕ್ಕೋಸ್ಕರ ಕೊಡ್ತಾರೋ ಎಲ್ಲರೂ ಹಿಂದೆ ಸರಿತಾರೋ ಅಂತ. ನಿಜವಾದ ನನ್ನ ಭಕ್ತರಂದ್ರೆ ನನ್ನ ವೃಂದಾವನದಾಗಿರುವಂಥ ನನ್ನ ಗೋಪಿಯರು, ನನಗೆ ಪ್ರೀತಿ. ಅವರಲ್ಲಿ ಇರುವಂಥ ಒಂದು ನಿಸ್ವಾರ್ಥ ಭಕ್ತಿ ಐತಲ್ಲ, ಅದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರನ ನಾನು ಈ ಥರ ನಾಟಕ ಆಡಿದೆ ಅಂತ ಹೇಳ್ತಾರೆ ಕೃಷ್ಣ. ಈ ಥರ ಅವರು ಒಂದು ತಲೆನೋವು ಕಡಿಮೆ ಆಗುತ್ತಂತ. ಸ್ನೇಹಿತರೆ, ಎಷ್ಟು ದಯಾಳು ಅದಾರ ಜಗತ್ಪಾಲಕನಾದ ಪರಮಾತ್ಮ. ಇನ್ನೊಂದು ಕಥೆಯೊಳಗೆ ನಾನು ಹೇಳಿದ್ದೆ, ಭಕ್ತರ ಪಾದದ ಧೂಳನ್ನು, ಅಂದರೆ ಋಷಿಮುನಿಗಳದು ಅವರ ಭಕ್ತರದು ಎಲ್ಲರದ್ದು ಧೂಳಿಯನ್ನು ಕೂಡಿಟ್ಟು ಪೂಜೆ ಮಾಡ್ತಿರ್ತಾರೆ. ಈಗ ಸಾಕ್ಷಾತ್ ವೃಂದಾವನದೊಳಗಿರುವಂಥ ಗೋಪಿಕಾ ಸ್ತ್ರೀಯರ ಪಾದದ ಧೂಳನ್ನು ಅವ್ರ ಹಣಿಗೆ ಹಚ್ಚಿದ ಮಾತ್ರದಿಂದ ನನ್ನ ತಲೆನೋವು ಹೋಗ್ತೈತಿ ಅಂತ ಈ ಥರ ಭಕ್ತರ ಒಂದು ಭಕ್ತಿನ ಪರೀಕ್ಷೆ ಮಾಡ್ತಾರೆ. ಸ್ನೇಹಿತರೆ, ಕೇಳಿದ್ರಲ್ಲ ಕತೆ ಯಾವ ಥರ ಇತ್ತು ಅಂತ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ.